ನೆಕ್ಸ್ಟ್ ಬದಲಾವಣೆ ಆಗಬೇಕು ಇದೆ ಸರ್ಕಾರ ಮುಂದೆ ಬದಲಾವಣೆ ಆಗಬೇಕು ಸರ್. ಬದಲಾವಣೆ ಏನು ಬದಲಾವಣೆ ಆಗಬೇಕು ಸರ್, ಸರ್ಕಾರ ಬದಲಾವಣೆ ಆಗಬೇಕು ಸರ್. ಯಾಕಂದರೆ ಕರೆಕ್ಟಾಗಿ ಇಂಪ್ರೂವ್ಮೆಂಟ್ ಇಲ್ಲ ಸರ್, ಅಭಿವೃದ್ಧಿ ಇಲ್ಲ. ನಾವು ಬೆಂಗಳೂರು ಸಿಟಿಲಿ ನೀವು ಗುಂಡಿಗಳು ನೋಡ್ಬೋದು. ಆಮೇಲೆ ಸುಮಾರು ಕೆಲಸಗಳು ಹಿಂದುಳಿದಿದ್ದಾವೆ ಸರ್. ಫಂಡ್ ಬರುತ್ತೆ, ಬಟ್ ಅದು ಕರೆಕ್ಟಾಗಿ ಯೂಸ್ ಆಗ್ತಾಯಿಲ್ಲ. ಗ್ರೇಟರ್ ಬೆಂಗಳೂರು ಮಾಡ್ತಾ ಇದ್ದಾರಲ್ಲ, ಏನಿಲ್ಲ ಸರ್, ನೀವು ಹೋಗಿ ನೋಡಿ, ಗುಂಡಿಗಳು ಹಂಗೆ ಕಾಣ್ತವೆ. ಎಲ್ಲ ಏರಿಯಾದಲ್ಲೂ ಗುಂಡಿಗಳಿದ್ದಾವೆ. ನಾವು ಇಲ್ಲಿ ಮಾರ್ತಾಳಿ ಸೈಡು, ವರ್ತೂರು ಸೈಡು ಎಲ್ಲ ಗುಂಡಿಗಳಿದ್ದಾವೆ ಸರ್. ಇಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾಣಿಸ್ತಾ ಇಲ್ಲ. ಈ ಸರ್ಕಾರದಲ್ಲಿ ಅವ್ರು ದುಡ್ಡನ್ನ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಸರ್ಕಾರ ಚೇಂಜ್ ಮಾಡಲೇಬೇಕು ಸರ್. ಸರ್ಕಾರ ಚೇಂಜ್ ಆಗಬೇಕು ಅಂತಂದರೆ ಈಗ ಯಾರು ಬರಬೇಕು ಅಂತ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಕುಮಾರಸ್ವಾಮಿ ಅವ್ರು ಬರಬೇಕು ಅಂತ. ರೈತರ ಪರವಾಗಿದ್ದಾರೆ. ಅವ್ರಿಗೊಂದು ಚಾನ್ಸ್ ಕೊಡೋಣ. ಚಾನ್ಸ್ ಕೊಡಲೇಬೇಕು ಸರ್. ಯಾಕಂದರೆ ರೈತರ ಪರವಾಗಿದ್ದಾರೆ. ರೈತರಿಗೆ ಸಂಬಂಧಪಟ್ಟಂಗೆ ಸಾಲ ಮನ್ನಾ ಆಗಿರ್ಬೋದು, ನೀರಾವರಿ ಯೋಜನೆಗಳಾಗಿರ್ಬೋದು, ಸುಮಾರು ಕೆಲಸಗಳನ್ನು ರೈತರ ಪರವಾಗಿ ಮಾಡ್ತಾರೆ. ಅದಕ್ಕಾಗಿ ಕುಮಾರಸ್ವಾಮಿ ಅವ್ರು ಬರಬೇಕು ಸರ್. ಹೌದು, ನಮ್ಮ ಅಭಿಪ್ರಾಯ. ತಾಳಿ ಕಟ್ರನಿಗೆ ಗೊತ್ತಿರಲ್ವ, ಅವನು ಕರ್ಕೋಗೋದು ಬಚ್ಚ ಇದಕ್ಕೆಲ್ಲವ. ಇವನಿಂದ ಕರ್ಕೋಬೇಕಾ? ಏನು ಗೊತ್ತಾ, ನೆಕ್ಸ್ಟ್ 28ಕ್ಕೆ ಎಲೆಕ್ಷನ್ ಐತಲ್ಲ, ಬದಲಾವಣೆ ಆಗಬೇಕಾ ಇದು ಕಂಟಿನ್ಯೂ? ಯಾವ ಬದಲಾವಣೆ ಆಗೇ ಆಗುತ್ತೆ. ಯಾವ ಕಾರಣಕ್ಕೂ ಬದಲಾವಣೆ ಆಗೇ ಆಗುತ್ತೆ. ಯಾಕೆ ಅನ್ಕ ಕಂಟಿನ್ಯೂ ಇದೆ, ಕಂಟಿನ್ಯೂ ಆಗೋಕ್ಕಾಗಲ್ಲ. ಯಾಕೆ ಅನ್ಕ ತಾಳಿ ಕಟ್ಟಿರೋನು ಸೀರೆ ತಂದು ಕೂಡ ನಾನು ಗಂಡ ಅವ್ನ ಹೆಂಡ್ತಿ ಇಲ್ಲಿ ಕಳ್ಸಿದ್ ಕೂಡ ಫ್ರೀ ಆಗಲ್ಲ, ಯಾವ ಕಾರಣಕ್ಕೂ ಆಗಲ್ಲ. ಯಾಕೇಳಿ, ಬಂಡವಾಳ ಹಾಕಿರೋರು ನಾವು, ಸ್ವಂತ ಮನೆ ಕಟ್ಕೊಂಡ್ರೆ ನಾವು, ಯಾರೇನು ಕಟ್ಕೊಡಕ್ಕೆ ಬಂದಿಲ್ಲ. ಇವತ್ತೇ ಫ್ರೀ 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 ಅಂತಾರೆ. ಇಲ್ಲಿ ಊಟ ತಿಂಡಿ ಇಲ್ದಂಗೆ ಹಂಗೆ ಸ್ಟೂರ್ ಹೋಗ್ತಾ ಇರ್ತಾರೆ. ಇಲ್ಲಿ ನಾವು ಹೊಡ್ಕೊಳ್ತಾ ಇರ್ತಾರೆ ಗಂಡಸರು. ಆಮೇಲೆ ನಮ್ಮ ರೊಕ್ಕ ತಗೊಂಡೆ ಇದಕ್ಕೆಲ್ಲ ಎಣ್ಣೆ ಇದಕ್ಕೆಲ್ಲ ಜಾಸ್ತಿ ಬರೀ 78 ರೂಪಾಯಿ ಇದ್ದಿದ್ದ 108 ರೂಪಾಯಿ ಮಾಡ್ಯಾರೆ. 108 ರೂಪಾಯಿ ಇದ್ದು 250ಕ್ಕೆ ಮಾಡಿದ್ದಾರೆ. ಅದು ಹೆಂಗೆ ಬಂತು? 2 ಸತಿ ರೇಜ್ ಮಾಡಿದ್ದಾರೆ. ಅದೇನು ಬಡವ ಎಲ್ಲಿ ತಳ್ಳಗಡೆ ಇದ್ರೆ ತಳ್ತಾನೆ, ಅವ್ನು ಹೆಂಡ್ರ ಮಕ್ಕಳು ಸಾಕ್ತಾನೆ, ಇಲ್ಲ ಇದು ಮಾಡ್ಕೊತಾನ. ಈ ಸರ್ಕಾರ ಇರಲ್ಲ ಬಿಡ್ರಿ. ಇನ್ನು ಏನು ನೆಕ್ಸ್ಟ್ ಬಂದರೆ ಯಾರು ಬರಬೇಕು ಅಂತೀರ? ನೆಕ್ಸ್ಟ್ ಯಾವ್ದು ಬರಲಿ, ಆಮೇಲೆ ನಾವು ಗೊತ್ತೈತೆ ಹಾಕೋದು. ಈಗ ಮಾಡಿದ್ವ ತಪ್ಪೈತೆ, ನಾವು ಮಾಡಿದ್ದು ತಪ್ಪೈತೆ, ಮಾಡೋದು ಗೊತ್ತೈತೆ. ಮುಚ್ಚುಂಬರೇನಿಲ್ಲ, ಮಾಡೋದು ನಮಗೆ ಗೊತ್ತಿದೆ, ನಾವು ಮಾಡ್ತೀವಿ. ಯಾವ ಪಕ್ಷ ಅಂತ ಗೊತ್ತಿಲ್ಲ, ಬದಲಾವಣೆ ಬಂದೇ ಬರುತ್ತೆ. ಇವನು 6 ತಿಂಗಳಿಗೆ 5.5 ವರ್ಷಕ್ಕೆ 5 ವರ್ಷ ನಾನೇ ಇರಬೇಕು, ಮತ್ತು ಇನ್ನೊಬ್ಬ ಕೊಡೋಕ್ಕಲ್ಲ ಅಂತ. ಇನ್ನೂ ಅಲ್ಲಿದೆ, ಮೇಲಿದೆ, ಕೆಳಗಿದೆ. ಒಬ್ಬ ಕೊಡ್ಬೇಕಣ್ರಿ. ಹಂಗೆ ಮತ್ತೆ ಇವನ್ ದೇವೇಗೌಡರು ಮಗ ಹಂಗೆ ಮಾಡಿದ್ದು BJPಗೆ. 2 ತಿಂಗ್ಳು ಕೊಡೋಕ್ಕಲ್ಲ ಅಂದಿದ್ದಕ್ಕೆ 22 ತಿಂಗಳಿಗೆ BJP ರನ್ ಕ್ಲಾತ್. ಹೌದಾ ಇಲ್ವಾ? ಅವಾಗ ಈಗ ಮತ್ತೆ ಅಲ್ಲೇ ಹೋಗೋದು ತಪ್ಪಲಿಲ್ಲ ಅವ್ರೂ. ಅದಕ್ಕೆ ನಾವು ಹೇಳ್ತಾ ಇರೋದು, ನಮಗೆ ತಳ್ಳಗಡೆಯವರು, ಬೀದಿ ವ್ಯಾಪಾರದವರು ಬೆಂಬಲ ಇದೆ. ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಈ ತಳ್ಳಗಾಡಿಯವ್ರಿಗೆ, ವ್ಯಾಪಾರದವ್ರಿಗೆಲ್ಲ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಮಾಡಿದ್ದಾರೆ. ಬೀದಿ ಬದಿಗೆಲ್ಲ ಮಾಡಿದ್ದಾರೆ. ಅವ್ರಿಗೆ ಸಹಕಾರ ಕೊಟ್ಟಾರೆ. 10,000 20,000 ಈಗ 30 ಕಟ್ಗೆ ಹೋರಿ ಅಂತ. ಅವ್ರೇನು ಮೋಸ ಮಾಡಿಲ್ಲ. ಆದರೆ ಅವತ್ತು ಮಾಡಿದ್ದು ಒಂದು ತಪ್ಪು ಅವ್ರೂ. ಇವ್ರು ಮಾಡ್ತಾ ಇರೋದು ಈಗ ಹೆಂಗಸ್ರು ಫ್ರೀ ಬಸ್ಸು ಅನ್ನೋದು, ಈ ಕಡೆ ನಮ್ಮ ಗಂಡಸ್ರು ತಾವು ಕಿತ್ಕೊಳ್ಳೋದು ಕೊಡೋದು. ಇವತ್ತು ದೊಡ್ಡ ಸಾಹುಕಾರ 10,000 ರೂಪಾಯಿಂದ ಅಲ್ಲಿ ಎಣ್ಣೆ ಕುಡಿತಾನೆ ಒಂದು ಬಾಟ್ಲಿಯ. ಇವತ್ತು ಬಡವ ತಳ್ಳಗಡಿಲಿ ಕುಡಿಬೇಕು ಅಂದ್ರೆ 50 ರೂಪಾಯಿ ಕುಡಿಯೋಕೆ ಅಷ್ಟಿರಿದೆ. ಅದೇ ಇಲ್ವಾ? ಇವ್ರು ಕಿತ್ಕೊಳ್ಳೋದು, ಇಲ್ಲಿ ಕಿತ್ಕೊಳ್ಳೋದು ಕೊಡೋದು, ಅಲ್ಲಿ ಕಿತ್ಕೊಳ್ಳೋದು ಅಲ್ಲಿ ಕೊಡೋದು. ಏನಕ್ಕೆ ಸರ್ಕಾರ ಅನ್ನೋದು ಒಂದು ಬೆಂಬಲ ಇಲ್ಲ, ಒಂದು ಇದಿಲ್ಲ. ಅನೇನು ಇಲ್ಲದ ಹೇಳ್ತಾ ಇಲ್ಲ. ಸರ್ಕಾರ ಯಾವುದೇ ಪಕ್ಷ ಇರಲಿ, ಒಂದು ನಿಯತ್ತಿರಬೇಕು. ಮೂರು ತಿಂಗಳಿಗೆ ರೇಜ್ ಮಾಡ್ಕೋವಾರೆ, ಎಣ್ಣೆ ರೇಜ್ ಮಾಡ್ತಾರೆ. ಬಡವ್ರ ಮಕ್ಳು ಏನು ಮಾಡ್ತಾರೆ? ಆ ಮನೆಗೆ ಊಟಕ್ಕೆ ಹೆಂಡತಿ ಮಕ್ಳಿಗೆ ಹಾಕೋದು ಬೇಡ, ತಳ್ಳಗಡಿಲಿ ಹೋಗಿ. ಯಾವುದು ಉಪಕಾರ ಐತೆ? ಮೀಟ್ರು ಅಂತಾರೆ ಎಷ್ಟು? 250 ಇದು ಅಂತ ಯೂನಿಟ್ಟು. ಅದಕ್ಕೆ ಯೂನಿಟಿ ಮೇಲೆ ಹೊಡೆದ್ರೆ ಪೂರ್ತಿ ಆಗ್ತಾರೆ. ಯೂನಿಟಿ ಮೇಲೆ ಹೋದರೆ ಪೂರ್ತಿ ಆಗ್ತಾರೆ. ಅದರ ಮೇಲೆ 3 ಸತಿ ರೇಜ್ ಆಯಿತು, ಕೊಟ್ಟಿಲ್ಲ. ಅದ್ರ ಮೇಲೆ ಒಂದು ಆದರೆ ಮತ್ತೆ ಫುಲ್ ತಳದಿಂದಲೂ ಹಾಕ್ತಾರೆ. 5 ಗ್ಯಾರಂಟಿಲಿ ಯಾವುದು ನಮಗೆ ಉಪಕಾರನೇ ಇಲ್ಲ, ಯಾವುದೂ ಇಲ್ಲ. ನಮಗೂ 2,000 ಯಾರಿಗೆ ಬರಲಿ. ಹೆಂಗೆ ನಮ್ಮ ಮನೆ ಹೆಂಗಸ್ರು ಬರುತ್ತೆ ಅಂದ್ರೆ ನಾನೇ ಬೇಕಾದ್ರೆ ದುಡ್ದು 2,000 2 ದಿವ್ಸಕ್ಕೆ ಕೊಡ್ತೀನಿ. ಅವ್ರು ಕೊಡಬೇಕಲ್ಲ ನನಗೆ 2,000. ತಳ್ಳಗಡಿಲಿ 2,000 ದುಡ್ದು ಕೊಡ್ತೀವಿ. ಆದರೆ ನಿಯತ್ತಿರಬೇಕು. ಅದೇ 2,000 ಬಂಡವಾಳ ಹಾಕಿ ಬಡವ್ರ ಮಕ್ಳಿಗೆ ಅನುಕೂಲ ಮಾಡಿ, ಒಂದು ಮನೇನೋ ಇದ್ದು ಆಶ್ರಯನೋ ಇಲ್ಲ ಒಂದು ಯಾವ್ದಾರು. ಈಗ ಬಡವ ಯಾರು ಇರ್ತಾನೆ ಹುಡುಕ್ರಿ, ಯಾವುದು ಅವನು 1 ಎಕರೆ ಐತಾ 2 ಎಕರೆ ಐತಾ, ಅವನಿಗೆ ಹುಡುಕಿ ಕೊಡಿ, ಗುಡಿಸ್ಲಾ ಅವ್ರಿಗೆ ಕೊಡಿ. ಬಿಲ್ಡಿಂಗ್ ಇದ್ದವ್ರಿಗೆ ಏನು ಮನೆ ಕೊಡೋದು?
ಐರನ್ ಬಟ್ಟೆ ಹಾಕ್ತಾರೆ ಮಾತ್ರ ಸ್ಟೈಲಾಗಿ ಕೊಡೋದು ಅತ್ಲಾಗಿ ಹಿಂಗೆ ಸರ್ಕಾರ ಯಾವ್ದು ಬರುತ್ತೆ ಅಂತ ಜನ ಕೈಲಿ ಇರೋದಣ್ಣ ಅದು. ಜನತಾ ಕೇಳಿದ್ರೆ ಸರಿ ಬದಲಾವಣೆ ಆಗ್ಬೇಕಾ ಇದೇ ಮುಂದುವರಿಬೇಕಾ ಅಂತ. ಎಲ್ಲಿ ಮುಂದುವರಿಸ್ತಾರೆ ಜನಗಳು, ಅಲ್ಲಲ್ಲೇ ಒಳಗೆ ಇದು ಮಾಡ್ತಾರೆ. ಮುಂದುವರ್ಸೋದು ಎಲ್ಲಿ ಬಂತು? ಮತ್ತು ಜನಗಳು ಒಳಗೆ ಇದಾಗ್ಬಿಡ್ತಾರೆ, ಅಲ್ಲೇ ಇದಾಗ್ತಾರೆ, ಎಲ್ಲಿ ಮುಂದುವರಿಸ್ತಾರೆ ಅಲ್ವರ. ಈಗ ಕಾಂಗ್ರೆಸ್ ಸರ್ಕಾರ ಏನು ಉಪಯೋಗ ಆಗಿಲ್ಲ ನಿಮಗೆ? ಏನು ಉಪಕಾರ ಅಣ್ಣ? 2,000 ಕೊಟ್ಟ ಅಂತಾರೆ, ಎಲ್ಲಿಂದ ಕೊಡ್ತಾರೆ? ಯಾರ ಮನೆ? ನಮ್ಮ ಮನೆ ದುಡ್ಡೇ ಕೊಡೋದು. ಯಾರ ಮನೆ ದುಡ್ಡು ಕೊಡ್ತಾರೆ? ಎಲ್ಲಾದ್ರಾಗೂ ಜಾಸ್ತಿ ಮಾಡಿಲ್ವಾ? ಯಾವ್ದು ಕೊಡ್ತಾರೆ? ಪುಕ್ಷಟ ಕೊಡ್ತಾರ? ತಿರ್ಗಾಡ ದಾರಿಗೂ ಕೊಡ್ತೀವಣ್ಣ ಟ್ಯಾಕ್ಸ, ಏನು ಪುಕ್ಷಟ ಕೊಡ್ತಾರ? ಚಿರಂಡಿ ನೀರು ಹರಿಯೋದಕ್ಕೂ ಕೊಡ್ತೀವಿ, ಯಾವ್ದು ಏನು ಹಂಗೆ ಕೊಡ್ತಾರ? ಯಾರ ಮನೆದು ಕೊಡ್ತಾರೆ? ರೈತರ ತಲೆ ಕೇಳ್ತಾರೆ, ರೈತರಿಗೆ ಕೊಡ್ತಾರೆ. ನಾವೀಗ ಇಲ್ಲಿ ಇದು ವ್ಯಾಪಾರ ಮಾಡ್ತೀವಿ, ಬೀದಿ ವ್ಯಾಪಾರ ಅಂದರೆ ನಮ್ಮ ಹತ್ರನೂ ಕಿತ್ಕೊಂತಾರೆ. ಕಿತ್ಕೊಂಡಲ್ಲಿ ಯಾವ್ದಪ್ಪ ಕೊಡ್ತಾರೆ? ಏನು ಪುಕ್ಷಟ ಯಾರು ಕೊಡ್ತಾರೆ? ನಮ್ಮ ದುಡ್ಡು ಕಿತ್ಕೊಂಡು ನಮಗೆ ಕೊಡೋದು. ಪುಕ್ಷಟ ಯಾವ್ದು ಕೊಡ್ತಾರೆ ಹೇಳಿ? ಮತ್ತೆ ಬಸ್ ಉಚಿತ ಬಿಟ್ಟಾನೆ ಅಂದ್ರೆ ಈ ಕಡೆ ಕಿತ್ತ ಆ ಕಡೆ ಕೊಟ್ಟ. ಯಾವ ಉಚಿತ ಕೊಟ್ಟಾನ? ಈಗ ಕಿತ್ಕೊಳ್ಳೋದೇ ನಮ್ಮನೆ ಗಂಡಸ್ರ ತಂದು ಅಲ್ಲಿಗೆ ಕೊಡ್ತಾರೆ. ಕರೆಂಟ್ ಫೀಸ್ ಉಚಿತ ಅಂದರು, ನಲ್ಲಿ ಚಾರ್ಜ್ ಇದು ಅಂದರು, ಎಲ್ಲದೂ ಅದ್ರಾಗೆ ಜಾಸ್ತಿ ಮಾಡಿದ್ರು, ಅದ್ರಾಗೆ ಕಿತ್ಕೊಂಡ್ರು, ಅದ್ರಾಗೆ ಕೊಟ್ಟರು. ಇನ್ಯಾವ್ದು ನಮಗೆ ಕೊಟ್ಟಾರೆ? ಫ್ರೀ ಅಂತ ಯಾವ್ದು ಮಾಡಿದ್ದಾರೆ ಹೇಳ್ರಿ ಅಲ್ವಾ? ಮತ್ತೆ ಕೊಡೋದು ಯಾವುದು ಉಚಿತ ಅಂತ ಹೇಳ್ರಿ ನೀವೇ. ಹಾಗಾದ್ರೆ 28 ಬದಲಾವಣೆ ಆಗಬೇಕು ಅಂತ ಏನು ಹೇಳಕ್ ಬರಲ್ಲ ಇದೆಲ್ಲ. ಬದಲಾವಣೆ ಆಗಬೇಕಾ ಬೇಡವಾ? ಎಲ್ಲೋ ಆಗುತ್ತೆ ಹೋಗ್ರಿ. ಈ ವರ್ಷ ಹೆಂಗಿದ್ರು ಹಾಗೆ ಆಗುತ್ತೆ. ಇದರಲ್ಲಿ ಮಾಡೇ ಮಾಡ್ತಾರೆ. ಜನಗಳಲ್ಲಿ ಕೈ ಇರೋದು, ಜನ ಕೈಲೇ ಇರೋದು. ಯಾರೋ ಬರಲಿ ಸರ್, ಪಬ್ಲಿಕ್ ಏನಿದೆ ಚೇಂಜ್ ಆಗಬೇಕು ಅಂತ ಅನಿಸ್ತಲ್ವಾ? ಚೇಂಜ್ ಆಗಬೇಕು ಅಂದರೆ ಏನು ಬರ್ಬೋದು? ಬದಲಾಗಬೇಕು ಅಂತ ಅನಿಸ್ತಲ್ವಾ? ಹೀಗೆ BJP ಬರಬೇಕು. ಅದೇ ಹೇಳಿ, ಈಗ ಕಾಂಗ್ರೆಸ್ಸಿಂದ ಏನು ಉಪಯೋಗ ಆಗಿದೆಯಾ ಇಲ್ವಾ ಹೇಳಿ? ಉಪಯೋಗ ಸರ್ ಹಂಗೆ ಹೇಳಲ್ಲ. ಅಂದರೆ ಒಂದು ಒಳ್ಳೆ ಇದು ಮಾಡಿರೋದು ರಾಮ ಮಂದಿರ, ಅದಕ್ಕೆ BJP ಬರಬೇಕು. ಹಿಂದಕ್ಕೋಸ್ಕರ ಒಳ್ಳೆ ಚೇಂಜಸ್ ಬೇಕು ಅಂತ. ಚೇಂಜಸ್ ಬೇಕೇ ಬೇಕು. 5 ವರ್ಷ ಕಾಂಗ್ರೆಸ್ಸು, 5 ವರ್ಷ BJP, 5 ವರ್ಷ JDS ಎಲ್ಲ ಬರಬೇಕು. ಅಂದರೆ ಚೇಂಜಿಂಗ್ ಆಗ್ತಾ ಇರ್ತವೆ. ಚೇಂಜ್ ಆಗಬೇಕು ಅಂತ ಆಗಬೇಕು, ಎಲ್ಲ ಆಗಬೇಕು. ಇವರು 5 ವರ್ಷ, BJP 5 ವರ್ಷ, ಕಾಂಗ್ರೆಸ್ 5 ವರ್ಷ, JDS 5 ವರ್ಷ ಆಗಬೇಕು. ಬದಲಾವಣೆ ಇರಬೇಕು. ಯಾಕೆಂದರೆ ಬದಲಾವಣೆ ಜಗದ ನಿಯಮ. ಒಬ್ಬರನ್ನೇ ಬಿಟ್ಬಿಟ್ರೆ ಅವ್ರಿಗೆ ಗೊತ್ತಿಲ್ದಂಗೆ ಅವ್ರು ಮಾಡೋ ತಪ್ಪುಗಳು ಹಾಗೆ ಹೋಗ್ತಾ ಇರುತ್ತೆ. ಹಾಗಾಗಿ ಮತ್ತು ನಮಗೇನೆ 5 ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ ಇವರು. ಅದಕ್ಕಿಂತನೂ ಜನಗಳನ್ನ ಸ್ವಾವಲಂಬನೆ ಮಾಡೋದಿದೆಯಲ್ಲ, ಅದು ತುಂಬ ಮುಖ್ಯ. ಅದು ಯಾಕೋ ಜನಪ್ರತಿನಿಧಿಗಳಿಗೆ ಅರ್ಥ ಆಗ್ತಾಯಿಲ್ಲ. ಅಂದರೆ ನೀವು 2,000 ಕೊಡ್ತೀರಾ, ಅವನು ದುಡಿಯೋದನ್ನು ನಿಲ್ಲಿಸ್ತಾನೆ. 2,000 ಹೇಗೂ ಬರುತ್ತೆ ಅಂತ. ಅಂದರೆ ಆ ಕೆಟಗರಿಗೆ ಮಾತ್ರ ತಲುಪಿದ್ರೆ ಓಕೆ 2,000, ಬಟ್ ಅದು ಯಾರ್ಯಾರಿಗೋ ಉಪಯೋಗ ಆಗ್ತಿಲ್ಲ ಅದು ಅಂತ ನನ್ನ ಅನಿಸಿಕೆ ಇದು. ಹಾಗಾಗಿ ಗ್ಯಾರಂಟಿಗಳನ್ನ ಕೊಟ್ಟು ಮನುಷ್ಯನ ಹಾಳು ಮಾಡೋ ಬದಲು ಅವ್ರಿಗೆ ದುಡಿಯೋ ದಾರಿ ತೋರಿಸ್ಬೇಕು. ಬೇಕಾದ್ರೆ ನೀವು ಲೋನ್ ಕೊಡಿ, ಫ್ರೀ ಲೋನ್ ಕೊಡಿ, ದುಡಿಯೋ ದಾರಿಗಳನ್ನ ತೋರಿಸಿ. ಅವರಲ್ಲೇನೋ ಒಂದು ಕೌಶಲ್ಯ ಇದೆ, ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಏನು ಮಾಡಬೇಕು ಅಂತ ತೋರಿಸಿ, ತರಬೇತಿ ಕೊಡಿ. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ವಾಟ್ ಈಸ್ ನಾಟ್ ಪಾಸಿಬಲ್ ಬೈ ದ ಮಿರಾಕಲ್ ವರ್ಲ್ಡ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಅಂತ. ಅದೆರಡು ಕೊಟ್ಟರೆ ಏನು ಬೇಕಾದ್ರೂ ಸಾಧಿಸ್ಬೋದಂತೆ. ಹಂಗಿರೋ ಪರಿಸ್ಥಿತಿಲಿ ಇವರು ಗ್ಯಾರಂಟಿಗಳು ಕೊಟ್ಕೊಂಡು ಮನುಷ್ಯನ ಸೋಮಾರಿಗಳು ಮಾಡಿಕೊಂಡು ನೆಗೆಟಿವ್ ಡೈರೆಕ್ಷನಲ್ಲಿ ನಮ್ಮ ರಾಜ್ಯನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬದಲಾವಣೆ ಆದರೆ ತುಂಬ ಒಳ್ಳೆಯದು, ಬದಲಾವಣೆ ಆಗಬೇಕು, ಆದರೆ ತುಂಬ ಒಳ್ಳೆಯದು. ಇಲ್ಲ ಇವರೇ ಒಂದು ವೇಳೆ ಗೆದ್ದರು ಅಂತ ಇಟ್ಕೊಳ್ಳಿ, ಈ ಗ್ಯಾರಂಟಿಗಳನ್ನೆಲ್ಲ ತೆಗೆದುಹಾಕ್ಬಿಟ್ಟು ಜನಗಳನ್ನ ಸ್ವಾವಲಂಬನೆ ಮಾಡಿ ಕರ್ಕೊಂಡು ಹೋಗೋದ್ರ ಕಡೆಗೆ ಗಮನ ಕೊಡಬೇಕು. ಮತ್ತೆ ಹಂಗೆ ಮುಂದೂಡಿದ್ರೆ ಮುಂದೂಡಿದ್ರೆ ಇದು ಒಂದು ಏನು ಸಾಲಗಾರ ರಾಜ್ಯ ಆಗ್ಬಿಡುತ್ತೆ ಅಷ್ಟೇ. ಸಾಲ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ ಒಂದೇ ಸಮ. ತುಂಬ ದಿವಾಳಿ ಆಗಿಬಿಟ್ಟಿದೆ. ಇನ್ನೂ ಮುಂದುವರಿದ ಪಕ್ಷದಲ್ಲಿ ಸಾಲ ಜಾಸ್ತಿ ಆಗಿ ನಮ್ಗಳ ಮೇಲೇ ಟ್ಯಾಕ್ಸ್ ಹಾಕ್ತಾರೆ. ಟ್ಯಾಕ್ಸಿಗೆ ನೋಡಿ ಕೇಂದ್ರ ಸರ್ಕಾರದವರು GST ಕಮ್ಮಿ ಮಾಡಿ ಹಾಲ್ ಮೇಲೆ 2 ರೂಪಾಯಿ ಕಮ್ಮಿ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಇವರು 2 ತಿಂಗಳು ಬಿಟ್ಟು 2 ರೂಪಾಯಿ ಜಾಸ್ತಿ ಮಾಡ್ತಾರೆ ಸ್ಟೇಟ್ ಗೌರ್ಮೆಂಟವರು. ಅಲ್ಲಿಗೆ ಅಡ್ಜಸ್ಟ್ ಮಾಡ್ತಿದ್ದಾರೆ. ಅವ್ರು ಕಮ್ಮಿ ಮಾಡ್ತಿದ್ದಾರೆ, ಇವ್ರು ಜಾಸ್ತಿ ಮಾಡ್ತಿದ್ದಾರೆ. ಅಂದರೆ ಮನುಷ್ಯನ ಮೇಲೆ ಹಾಕ್ತಾನೇ ಇದ್ದಾರೆ. ಅಂದರೆ ಕರ್ನಾಟಕ ರಾಜ್ಯದ ಜನತೆ ಮೇಲೆ ಸಾಕಷ್ಟು ಹೊರೆ ಆಲ್ರೆಡಿ ತಂದುಬಿಟ್ಟಿದ್ದಾರೆ. ಅದು ಅವ್ರಿಗೂ ಗೊತ್ತಾಗ್ತಿಲ್ಲ. ಅವ್ರಿಗೆ ಬೇಕಾಗಿರೋದು ಸೀಟು ಉಳಿಸ್ಕೊಳ್ಳೋಕ್ಕೋಸ್ಕರ
ಏನು ಬೇಕಾದ್ರೂ ಮಾಡ್ತಿದ್ದಾರೆ ಹಾಗಾದ್ರೆ ಈ ಸಲ 28 ಜನ ತೀರ್ಮಾನ ಕೊಡ್ತಾರೆ ಬದಲಾವಣೆ ಅಂತ ಅನಿಸುತ್ತಪ್ಪ ನನಗೇನು. ಯಾಕೆಂದರೆ ಎಲ್ಲರ ಬಾಯಲ್ಲೂ ಇದೇ ಮಾತೇ ಬರ್ತಿರೋದ್ರಿಂದ ಸುಮಾರು ಜನ ನೋಡ್ತಾ ಇದ್ದೀನಿ ನಾನು, ಎಲ್ಲರೂ ಅದನ್ನೇ ಮಾತಾಡ್ತಿದ್ದಾರೆ. ಇದೇನು ನನ್ನ ಒಬ್ಬನ ಅಭಿಪ್ರಾಯ ಅಲ್ಲ, ಸುಮಾರು ಜನ ಅದನ್ನೇ ಹೇಳ್ತಿದ್ದಾರೆ. ಹಾಗಾಗಿ ಬದಲಾವಣೆ ಬರ್ಬೋದು ಅನಿಸುತ್ತೆ. ಬಿ ಜೆ ಪಿ ಬರ್ತದೆ, ಅಥವಾ ಬಿ ಜೆ ಪಿನೇ ಬರೋದೇ ಬಿ ಜೆ ಪಿ ಯಾಕೆ ಬಿಜೆಪಿನೇ ಬೇಕು, ಅದೇ ಬರಬೇಕು. ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಯ್ತದೆ, ಅದೇ ಬರೋದು. ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡಿಲ್ಲ. ಅಯ್ಯೋ ಎಲ್ಲಣ್ಣ ಗುಂಡಿ ಮುಚ್ಚಿಲ್ಲಣ್ಣ, ಜಿನ್ಕೆ 5,000 ಖರ್ಚು ಮಾಡ್ತೀವಿ ಗಾಡಿಗೆ, ತಿಗ ತಕ್ಕೋಯ್ತವ್ರ. ಗುಂಡಿ ಮುಚ್ಚಿಲ್ಲ, ಆ ಪರಿಸ್ಥಿತಿ. ಗುಂಡಿಗಳು ಮುಚ್ಚಿಲ್ಲ. ಎಷ್ಟು ಜನ ಬಿದ್ದಿದ್ದಾರೆ, ಏನಾಗಿದ್ದಾರೆ. ಈ ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ, ಗ್ಯಾರಂಟಿ ಕೊಟ್ಟಿಗಳಲ್ಲಿ ಗುಂಡಿ ಮುಚ್ಚೋದು ಬೇಡವಾ ಸರ್? ನಾವು ಎಷ್ಟು ಒದ್ದಾಡ್ತಾ ಇದ್ದೀವಿ ಗೊತ್ತಾ ಗಾಡಿ ಓಡಿಸ್ಬೇಕಾದ್ರೆ. ಹೋಗೋಕ್ಕಾಗಲ್ಲ ರೋಡ್ಗಳು, ಆ ಥರ ಹಿಂಸೆ ಆಗ್ಬಿಟ್ಟೈತೆ ರೋಡ್ಗಳಲ್ಲಿ. ಹೌದು, 2028ಕ್ಕೆ ಬದಲಾವಣೆ ಬರಲ್ಲ, ಬದಲಾವಣೆ ಆಗೇ ಆಗುತ್ತೆ 100ಕ್ಕೆ 100. ಅದೇನು ಮಿಸ್ ಇಲ್ಲ ಬಿಡಿ, ಅದೇ ಕಾರಣಕ್ಕೂ ಮಿಸ್ ಇಲ್ಲ. ಕಾಂಗ್ರೆಸ್ ಮಾತ್ರ ಬರಬಾರ್ದು, ಇರಬಾರ್ದು. ಹಿಂದೆ ಇತ್ತು, ಇವಾಗ ಬಂದಿರೋರೆಲ್ಲ ಅದೇನೆ. ಬಿ ಜೆ ಪಿಲೂ ಅವರೇ ಇಲ್ಲ ಅಂತಲ್ಲ, ಒಳ್ಳೆಯವರು ಅವರೇ, ಕೆಟ್ಟವರು ಅವರೇ. ಆದರೆ ನಡೆಸ್ಕೊಳಕ್ಕೆ ಬರಲ್ಲ ಅವರು. ಬಿ ಜೆ ಪಿಲಿ ಹಾಳು ಮಾಡ್ಕೊಂಡ್ರು ಅವರೇ. ಅವರು ಕೊಟ್ಟು ನೋಡಿ ಆಯಿತು, ಹಾಳು ಮಾಡ್ಕೊಂಡ್ರು. ಕುಮಾರಸ್ವಾಮಿ ಒಬ್ಬರನ್ನೇ ಇಲ್ಲಿ ಶ್ರೀರಾಮಸ್ವಾಮಿ ಅಂತ ಹೇಳಿದ್ರೆ, ಜೆ ಡಿ ಎಸ್ ಆಗಿರಲಿ, ಪಕ್ಷ ಯಾವುದನ್ನಾಗಿರಲಿ, ಅವರೊಬ್ಬರೇ ಆಡಳಿತ ಮಾಡಿದ್ದು 21 ತಿಂಗಳು. ಇಲ್ಲಿವರೆಗೆ ಯಾವ ಮುಖ್ಯಮಂತ್ರಿನೂ ಆಡೋಕ್ಕಾಗಿಲ್ಲ. ಜೆ ಡಿ ಎಸ್ ನಂಬರ್ 1ನಲ್ಲಿ. ಜನಗಳಿಗೆ ಅಂದರೆ ಅವ್ರು ಹಣಕಾಸುದಲ್ಲಿ ಕಮ್ಮಿ ಇದೆ. ಅದು ಸ್ವತಂತ್ರ ಪಕ್ಷ ಇಲ್ಲಿದ್ದು. ಕೇಂದ್ರದವ್ರಿಗೆ ಸಪೋರ್ಟ್ ಇದೀವಿ ರೀ, ಕಾಂಗ್ರೆಸ್ ಅವ್ರಿಗೂ ಬಿ ಜೆ ಪಿ ಅವ್ರಿಗೆ. ಎಲ್ಲಿಂದ ಎಲ್ಲಿ ಬೇಕಾದ್ರೆ ಉಲ್ಟಾಸ್ಕೊಂಡು ಮಾಡ್ಕೋಬೋದು, ಇಲ್ಲಿ ಮಾಡೋಕ್ಕಾಗಲ್ಲ. ಆದರೆ ಇರೋದ್ರಲ್ಲ ಅವರೇ ಪರವಾಗಿಲ್ಲ. ಕಾಂಗ್ರೆಸ್ ಮಾತ್ರ ಬರಬಾರ್ದು ಲೈಫ್. ಈಗ 5 ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಲ್ಲ, ಅದೆಲ್ಲ ಯಾರಿಗೆ ಕೊಟ್ಟವ್ರೆ? ಯಾರಿಗೆ ಕೊಟ್ಟವ್ರೆ? ನಿಮ್ಮನೆಯವ್ರಿಗೆ ಯಾರಿಗೂ ಬರ್ತಾರಲ್ಲ. ಏನು ಬರ್ತದೆ? ಯಾಕೆ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ಟೋದಲ್ದಲ್ಲೇ ಇವ್ರ ಹತ್ರ ಒಂದು ಕೊಡೋ ರೇಷನ್ ಕಾರ್ಡು ಹೋಯ್ತು, ಇದು ಹೋಯ್ತು. ಅದು ಕಟ್ಟೋ ತಪ್ಪ? ಅಕಸ್ಮಾತ್ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟೋರು ಗೌರ್ಮೆಂಟವ್ರಾದರೆ ಅವ್ರಿಗೆ 5% ಹಂಗೆ ಕೊಡಲಿಲ್ಲ, ಲೋನ್ ಕೊಡಲಿ ನೋಡೋಣ, ಇನ್ನೂ ಡೆವಲಪ್ ಮಾಡ್ತೀವಿ ಇಂಡಿಯಾನ. ಅವ್ರಿಗೆ ಮಾತ್ರ 30% ಲೋನ್ ತೊಗೊಂಡು ನಾವು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟೋದಲ್ದಲ್ಲೇ ನಮ್ಗೆ ಯಾವ ಇದು ಕೊಟ್ಟವ್ರೆ? ಮಧ್ಯವರ್ತಿಯವ್ರು ಮಾತ್ರ ಅಷ್ಟು ಮಾತ್ರ ಮಾಡ್ಕೊಂಡವ್ರೆ. ಏನು ಕೊಟ್ಟವ್ರೆ? ಯಾವುದು ಏನೂ ಇಲ್ಲ ಅಲ್ಲಿ. ನಮಗೇನೋ ಕೊಟ್ಟವ್ರ? ನಮ್ಗೆ ಓಟ್ ಹಾಕೋಕ್ಕೆ 2,000 ಕೊಡ್ತಾರಾ? ಇಲ್ಲ. ರೇಷನ್ ಕಾರ್ಡ್ ಕೊಡ್ತಾರಾ? ಇಲ್ಲ. ಏನಿಲ್ಲ. ಆಮೇಲೆ ಎಂತಕ್ಕೆ ಹಾಕ್ಬೇಕು? ಯಾರು ಬಸ್ ಎಲ್ಲಿದೆ ನಮಗೆ? ಅವ್ರಿಗೆ ಬಸ್ಸು. ಲೇಡೀಸ್ ಹತ್ರ ಕೇಳ್ಕೊಳ್ಳಿ. ಇನ್ಮೇಲೆ ಏನಿದ್ರು ಕಾಂಗ್ರೆಸ್ ಲೇಡೀಸ್, ಜೆ ಡಿ ಎಸ್, ಬಿ ಜೆ ಪಿ ಓನ್ಲಿ ಜೆಂಟ್ಸ್. ಇಷ್ಟೇ ಆಗೋದು ನೋಡಿ, ಹಂಗೆ ಆಗೋದು. ಲೇಡೀಸ್ಗಳಿಗೆ ಬಿಟ್ಬಿಟ್ಟು ಗಂಡಸಿರ್ತಪ್ಪ 30 ರೂಪಾಯಿ ಜಾಸ್ತಿ ತಗೋತವ್ರೆ ಒಂದು ಟಿಕೆಟ್ಗೆ. ನಾವು ಕೊಳ್ಳಗಾಲಕ್ಕೆ ಹೋಗ್ಬೇಕಾದ್ರೆ 128 ಇತ್ತು, 130, 170 ಮಾಡ್ರಿ ಇವಾಗ. ಎಲ್ಲಿಂದ ಹೋಯ್ತೀರಾ? 40 ರೂಪಾಯಿ ಜಾಸ್ತಿ ಮಾಡೋದು ಲೆಕ್ಕ ಹಾಕೊಳ್ಳಿ. ಹಿಂಗಿದ್ದದ್ದು ಹಂಗೆ ಮಾಡಿದ್ರು. ಎಲ್ಲಿ ಕೊಡ್ತಾರೋ ಫ್ರೀ? ಏನೂ ಇಲ್ಲ, ಎಲ್ಲ ಬರೀ ಸುಳ್ಳು ಏರ್ಸ್ಬಿಟ್ರು ಹಂಗೇನೆ. ಏನೋ ಸರ್, ಅದು ಕಾಂಗ್ರೆಸ್ ಬಿ ಜೆ ಪಿ ಅಂತಾರೆ, ಗೃಹಲಕ್ಷ್ಮಿ ದುಡ್ಡು ಹಾಕಂತಾರೆ, ದುಡ್ಡನ್ನು ಹಾಕಿದ್ದಿಲ್ಲ. ಹಾಂ, ಬಟ್ 5 ಗ್ಯಾರಂಟಿ ಅಂತ ಹೇಳಿದ್ದಾರೆ. ಹಾಂ, ಸರಿಯಾಗಿ ರೇಷನ್ ಕೊಡ್ತಾಯಿಲ್ಲ. ನಾನು ಗ್ಯಾರಂಟಿ 5 ಗ್ಯಾರಂಟಿ ಅಂತ ಹೇಳ್ತಾನೆ. ಸರಿಯಾಗಿ ಇವ್ರು ಗೃಹಲಕ್ಷ್ಮಿ ದುಡ್ಡನ್ನು ಹಾಕಿದ್ದಿಲ್ಲ. ಆಮೇಲೆ ಬಸ್ ಫ್ರೀ ಮಾಡಿಬಿಟ್ಟು ಅವ್ರಿಗೆ ಲೇಡೀಸ್ಗಳಿಗೆಲ್ಲ ಸ್ಟೂರ್ ಕಳಿಸ್ತಾ ಇದ್ದಾನೆ. ಹಾಂ, ಏನು ಮಾಡಿದ್ದಾರೆ ಅವರು? 2028ಕ್ಕೆ ಬದಲಾವಣೆ ತರ್ತೀರೇ? ಯಾರನ್ನ? ನಮಗೆ ಚೇಂಜ್ ಮಾಡಿಸ್ತೀವಿ, ಮಾಡ್ತೀರಿ? ಚೇಂಜ್ ಮಾಡಿಸ್ತೀವಿ. ಆಮೇಲೆ ಕಾಂಗ್ರೆಸ್ ಬೇಡ, ನಮಗೆ ಬಿ ಜೆ ಪಿನೇ ಬೆಸ್ಟು. 8ಕ್ಕೆ ಬಿ ಜೆ ಪಿ ಜೆ ಡಿ ಎಸ್ಸು ಸರ್ಕಾರ ಗ್ಯಾರಂಟಿ ಬರ್ತದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ಆಯ್ತಾರೆ, ಅದಂತೂ ಸತ್ಯ. 20 ತಿಂಗಳು ಅಧಿಕಾರದಲ್ಲಿ ಇರಬೇಕಾದ್ರೆ ವರ್ಸ್ಟು ಸರ್. ನೋಡಿ, 2.5 ವರ್ಷದಿಂದ ಇವಾಗಲೇ ಟಾರ್ ಹಾಕಿರೋದು. ಯಾಕೆಂದರೆ ನಿಮ್ಮಂಥ ಮೀಡಿಯಾಗಳಲ್ಲಿ ಬಂದಮೇಲೆ ಟಾರ್ ಆಗ್ತಾ ಇರೋದು. ಇಲ್ಲ ಅಂದಿದ್ದಿದ್ರೆ ಬಡಿಲಿಲ್ಲ, ಯಾರು ಬಿದ್ದು ಸತ್ರೂ ಕೂಡ ಅವ್ರು ನೋಡೋಕ್ಕಿಲ್ಲ. ನಿಮ್ಮಂಥ ಮೀಡಿಯಾದವ್ರು ತೋರಿಸಿರೋದಕ್ಕೆ ಟಾರ್ ಹಾಕಿದ್ದಾರೆ. ಅದು ಟಾರು ಕರೆಕ್ಟಾಗೂ ಹಾಕಿಲ್ಲ. ಹೌದು, ಅದಕ್ಕೋಸ್ಕರ ನೆಕ್ಸ್ಟ್ ಏನಂದರೆ ಕುಮಾರಸ್ವಾಮಿ ಅಂತ ಮುಖ್ಯಮಂತ್ರಿ ಬಂದ್ರೇ ಈ ದೇಶ ಉದ್ಧಾರ ಆಗುತ್ತೆ, ಎಲ್ಲ ನಮ್ಮ ಕರ್ನಾಟಕ ಉದ್ಧಾರ ಆಗುತ್ತೆ. ಇಲ್ಲಾಂದ್ರೆ ಆಗೋದಿಲ್ಲ. ಬರ್ತದೆ, ಗ್ಯಾರಂಟಿ ಬದಲಾವಣೆ ಆಯ್ತದೆ ಸರ್. 2.5 ವರ್ಷಕ್ಕೆ ಕಾಂಗ್ರೆಸ್ಸು ಚಿಂದಿ ಚಿತ್ರಾನ್ನ. ನೆಕ್ಸ್ಟು ಬಿ ಜೆ ಪಿ ಜೆ ಡಿ ಎಸ್ ಗೌರ್ಮೆಂಟೇ ಬರುತ್ತೆ, 100% ಬರಬೇಕು ಅಷ್ಟೇ. ಇಲ್ಲ ಅಂದರೆ ಮತ್ತೆ ಕಾಂಗ್ರೆಸ್ ಬಂತು ಅಂದರೆ ಎಲ್ಲರಿಗೂ ಗೋವಿಂದ. ಗಂಡಸರು ಹೆಂಗಸರು ಅಂತ ಅಲ್ಲ, ಟೋಟಲಾಗಿ ಗೋವಿಂದ ಆಗುತ್ತೆ. ಕಾಂಗ್ರೆಸ್ ಸರ್ಕಾರದಿಂದ ಏನು ಉತ್ಪತ್ತಿ ಆಗಿಲ್ಲ. ಅವ್ರು ಮಾಡುವಂಥ ಸರ್ಕಾರದಿಂದ ಯಾರು ಕೇಳಿದ್ರಾ? ನೀವು ಫ್ರೀ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತ ಯಾರು ಕೇಳಿದ್ದಾರೆ? ಅವರಿಗೆ ಏನು ಮಾಡಿಲ್ಲ ತಾನೇ. ಇವರು ನಮ್ಮದು ಹೊಡ್ಕೊಂಡು ತಿನ್ನೋದಕ್ಕೆ ಇವ್ರು ಏನಕ್ಕೆ ಸರ್ಕಾರ ಮಾಡಬೇಕು ಅಲ್ವಾ? ನಮ್ಮದು ತಿಂದು ನಮಗೆ ಕೊಡೋಕ್ಕೆ ಏನಕ್ಕೆ ಸರ್ಕಾರ ಮಾಡಬೇಕು? ಇವ್ರ ಕೈಯಿಂದ ಏನು ಮಾಡ್ತಾವ್ರಿ ಇವರು? ಬಿ ಜೆ ಪಿ ಸರ್ಕಾರನೇ ಬರಬೇಕು, ಮೋದಿನೇ
ಮತ್ತೆ ಆಗಬೇಕು. ಕುಮಾರಸ್ವಾಮಿ ಅವರಿದ್ದಾಗ ಮಾಡಿದರು. ಬಸ್ ಚಾರ್ಜ್ ಎಷ್ಟಿತ್ತು ಎಷ್ಟಾಯ್ತು ಹೇಳಿ ಈಗ. ಹಾಂ ಎಲೆಕ್ಷನ್ ಐತೆ, ಹೌದು ಮತ್ತೆ ಎಲೆಕ್ಷನ್ ಇದೆ. ಹೌದು. ಈ ಗೌರ್ಮೆಂಟ್ನ ಮುಂದುವರಿಸ್ತೀರಾ ಅಥವಾ ಚೇಂಜ್ ಮಾಡೋಕ್ಕೆ? ಇಲ್ಲ ಬಿ ಜೆ ಪಿನೇ ಬರಬೇಕು ಸರ್. ಇಲ್ಲ ಕುಮಾರಸ್ವಾಮಿ ಅವರು ಬರಬೇಕು. ಅವರಿದ್ದಾಗ ಸರ್ಕಾರ ಇದ್ದಾಗ ಚೆನ್ನಾಗೇ ಮಾಡಿದರು ಅವರು, ಇಲ್ಲ ಅಂತ ಹೇಳಿಲ್ಲ. JDS ಅವರು ಕುಮಾರಸ್ವಾಮಿ ಅವರು ಮಾಡಿರತಕ್ಕಂಥದ್ದು ಯಾವುದೂ ಕೆಟ್ಟದ್ದಾಗಿಲ್ಲ, ಒಳ್ಳೆಯದೇ ಮಾಡಿದ್ದಾರೆ ಅವರು. ಹಾಂ, ಹೀಗಾಗಿ ಇಲ್ಲ ದಳ ಬರಬೇಕು, ಇಲ್ಲ ಅಂದರೆ BJP ಬರಬೇಕು ಅಷ್ಟೇ. ಎರಡರಲ್ಲಿ ಒಂದು ಯಾವುದು. ಕಾಂಗ್ರೆಸ್ಸಿಂದ ಏನು ನಮಗೇನು ಯಾವುದರಿಂದ ಯಾವ ಬದಲಾವಣೆ ಆಗೇ ಆಗುತ್ತೆ. ಇಲ್ಲ ಮುಂದೆ ಬಂದರೆ ಚೆನ್ನಾಗಿರುತ್ತೆ. ಇನ್ನೂ ನಮಗೆ ಒಳ್ಳೇದು ಮಾಡಬೇಕು. ಎಲ್ಲ ಮಾಡ್ತಾಯಿದ್ದಾರೆ ಇವಾಗ ಕಾಂಗ್ರೆಸ್ ಅವರು. ಅದೇ ಥರ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತೀವಿ, ಮುಂದುವರಿಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ CM ಆದರೆ ಯಾರಾಗಬೇಕು ಅಂತ ಗೊತ್ತಿಲ್ಲ. ನೆಕ್ಸ್ಟು CM ಆದರೆ ನಮ್ಮ ಸಿದ್ದರಾಮಣ್ಣ, ಇಲ್ಲಾಂದರೆ DK ಶಿವಕುಮಾರ್ ಅವರು ಆಗಬೇಕು ಅಂತ. ಹೌದು, ಸಿದ್ದರಾಮಯ್ಯ ಅವರು ಪ್ರೆಸೆಂಟ್ ಇದ್ದಾರೆ. ಹೌದು, ಅವರಾದಮೇಲೆ DK ಶಿವಕುಮಾರ್ ಅವ್ರು ಬರಬೇಕು. ಅವ್ರು ಬಿಟ್ಟರೆ ಇನ್ಯಾರು ಇಲ್ಲ ಸರ್. ಬದಲಾವಣೆ ಬೇಡ ಸರ್, ಇದೇ ಮುಂದುವರೆದ್ರೆ ಸಾಕು. ಬಡವ್ರಿಗೆಲ್ಲ ಅವರು ನಮಗೆ ಹೆಲ್ಪ್ ಮಾಡ್ತಾರೆ. ಅದೇ ಥರ ಇನ್ನೂ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಗ್ಯಾರಂಟಿ ಆಗಿದೆ ಸರ್, ಆಗಿದೆ. ಹೌದು ಸರ್, 2,000 ಬರ್ತಾಯಿದೆ, ಅಕ್ಕಿ ಕೊಡ್ತಾ ಇದ್ದಾರೆ, ಮತ್ತು ಕರೆಂಟ್ ಬಿಲ್ ಕೊಡ್ತಾ ಇದ್ದಾರೆ, ಎಲ್ಲ ಬರ್ತಾ ಇದೆ. ಹೌದು ಸರ್. ಬರಲಿ ಬಿಡಿ, ಕಾಂಗ್ರೆಸ್ಸೇ ಬರಲಿ. ಹೌದು ಸರ್, ಖಂಡಿತ ಸಿದ್ದರಾಮಯ್ಯ ಅವರೇ ಬರಲಿ, ಇಲ್ಲ DK ಶಿವಕುಮಾರ್ ಆದರೂ ಬರಲಿ, ಕಾಂಗ್ರೆಸ್ಸೇ ಬರಲಿ ನೆಕ್ಸ್ಟು. ಹೌದು ಸರ್. ಹಂಗಂತಲ್ಲ, ಚೆನ್ನಾಗಿದೆ ಈಗ ಆರಾಮಾಗಿ, ಏನಂತ ಇದೇನಿಲ್ಲ, ಚೆನ್ನಾಗಿದೆ. ಸುಮ್ಮನೆ ಅದು ಇದು ಅಂತ ಒಳ್ಳೆ ಇವಾಗ BJP ಅಂದ್ರೂ ಒಳ್ಳೆ ಇವರು ಬೇಕಲ್ವ, ಸಿದ್ದರಾಮಯ್ಯ ಥರ ಆಡಳಿತ ಮಾಡೋಂಥವ್ರು. ಅದಕ್ಕೋಸ್ಕರ ಕಾಂಗ್ರೆಸ್ಸೇ ಇದ್ದಾರೆ, ಅವರು ಪರವಾಗಿಲ್ಲ, ಅವರು ಇದ್ದಾರೆ. ಓಕೆ, ಕಾಂಗ್ರೆಸ್ಸೇ ಇರಲಿ ಸ್ವಲ್ಪ. ಹೌದು, ಕಾಂಗ್ರೆಸ್ಸೇ ಇರಲಿ. ಅವೆಲ್ಲ ನಡೀತಾ ಇರ್ತದೆ. ಅವರು ಕಷ್ಟ ಬಿದ್ದಿದ್ದಾರಲ್ಲ, ಅವರು ಬೇಕು, ಅವರು ಆಗಬೇಕು ಅಂತ ಅವ್ರಿಗೂ ಇರುತ್ತೆ. ಆಗಲಿ. ಇವು ಸಿದ್ದರಾಮಯ್ಯ, ಹೌದು, ಸಿದ್ದರಾಮಯ್ಯ ಆದರೂ ಸರಿ, ಅವರಾದರೂ ಸರಿ ಇರಲಿ, ಯಾರಾದರೂ ಕಾಂಗ್ರೆಸ್ ಇರಲಿ. ಮುಂದುವರಿಬೇಕಲ್ಲ, ಚೇಂಜ್ ಆಗಬೇಕು ಪಾರ್ಟಿ. ನಮಗೆ ನೆಕ್ಸ್ಟು BJP ಬಂದರೆ ಒಳ್ಳೆಯದು. ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಜನಗಳಿಗೆ ಅನುಕೂಲ ಇಲ್ಲ. ಸುಮ್ಮನೆ ಬಿಟ್ಟಿ ಭಾಗ್ಯ ಅಂತ ಕೊಟ್ಟು ಜನನೆಲ್ಲ ಹಾಳು ಮಾಡಾಕ್ಬಿಟ್ಟು ಅವಶ್ಯಕತೆ ಇಲ್ಲ. ಈಗ ಸೆಕೆಂಡ್ ಟರ್ಮು ಕಾಂಗ್ರೆಸ್ ಅವರೇ ಬಂದರು, ಹಾಗಾದರೆ ಆಡಳಿತ ಕೊಡದೆ ಬಂದರು. ಇಲ್ಲ, ಸರಿಯಾಗಿ ಕೊಟ್ಟಿಲ್ಲ ಅವರು. ಸುಮ್ಮನೆ ಎಲ್ಲ ಸುಳ್ಳು ಆಶ್ವಾಸನೆಗಳು ಕೊಟ್ಕೊಂಬರ್ತಾರೆ. ಜನಗಳು ಸಾಕಾಗ್ಬಿಟ್ಟಿದೆ ನೋಡಿ. ಏನಿದ್ರು ಬೆಂಗಳೂರಲ್ಲಿ ಏನು ಮಾಡ್ತಿದ್ರು, ರೋಡ್ಗಳು ಗುಂಡಿ ಮುಚ್ಚೋಕ್ಕಾಗಿಲ್ಲ ಈ ಬರೀ ಕಾಂಗ್ರೆಸ್ನವ್ರ ಕೈಲಿ. ಏನು ಮಾಡ್ತಿದ್ರು ಪರವಾಗಿಲ್ಲ. ಅವರು ರೋಡ್ ಒಂದು ಸರಿಯಾಗಿ ಮಾಡಿದ್ರೆ ಎಷ್ಟೋ ಜನ ಬದುಕೊಂತಾರೆ. ದಿನ ಸಾಯೋರೇ ಜಾಸ್ತಿ ಆಗಿದ್ದಾರೆ, ಕೈ ಕಾಲು ಮುರ್ಕೊಳ್ಳೋರು ಜಾಸ್ತಿ ಆಗಿದ್ದಾರೆ. ಮೇಯ್ನು ಮಾಡಬೇಕಾಗಿರೋದು ರೋಡು. ರಸ್ತೆ ಮಾಡಿದ್ರೆ ಸಾಕವರು, ಅದು ಮಾಡ್ತಾಯಿಲ್ಲ. ಇವ್ರುಗಳಲ್ಲಿ ಕಿತ್ತಾಡ್ಕೊಂಡು ಮುಂದೋಗ್ಕೊಂಡು ಕೂತಿದ್ದಾರೆ ಇವರು. ಯಾರಿಗೂ ಬಂದಿಲ್ಲ ಅದು ಬಿಡಿ. ಸುಮ್ಮನೆ ಯಾರು ಅವರು ಬೇಕಾದವ್ರಿಗೆ ಬಂದಿರಬೇಕು, ಪಬ್ಲಿಕ್ ಎಲ್ರಿಗೂ ಬಂದಿಲ್ಲ. ಅದು ಸುಮ್ಮನೆ ಹೇಳ್ಕೊಂಡು ತಿರುಗ್ತಾರೆ ಅಷ್ಟೇ. ಅವ್ರಿಗೆ ಕೊಡ್ತಾಯಿದ್ದೀವಿ, ಇವ್ರಿಗೆ ಕೊಡ್ತಾಯಿದ್ದೀವಿ ಅಂತ, ಎಲ್ಲ ಸುಳ್ಳು. ಯಾವುದು 100% ಹಾಗೇ ಆಗ್ತದೆ. ಯಾವುದೇ ಸರ್ಕಾರ ಬರಲಿ, ಫಸ್ಟು ರಸ್ತೆ ರೋಡು ಇವೆಲ್ಲ ಸರಿ ಮಾಡಬೇಕು. ಮೇಯ್ನ್ ಜನಗಳಿಗೆ ಬೇಕಾಗಿರೋದು ಅದೇ. ಯಾವ ರೋಡ್ ಸರಿ ಇದೆ ಬೆಂಗಳೂರಲ್ಲಿ ತೋರಿಸಿ ನೀವು. ಎಲ್ಲಿಂದ ಎಲ್ಲಿಗೋಗಿ ಗುಂಡಿನ, ಯಾರೂ ಮಾಡ್ತಾಯಿಲ್ಲ ಕೆಲಸ. 100% ಮಾಡೇ ಮಾಡ್ತಾರೆ. ಯಾಕೆಂದರೆ ಇವ್ರು ಕಲ್ತ್ಕೊಂಡಿದ್ದಾರೆ ಇವಾಗ ಬುದ್ಧಿ. ಹಿಂಗೆ ಮಾಡಿದ್ರೆ ಜನ ಯಾರು ನಮ್ಗೆ ಓಟ್ ಕೊಡಲ್ಲ ಅಂತ ಗೊತ್ತವ್ರಿಗೆ. ಜನಕ್ಕೆ ಬಿಟ್ಟಿ ಭಾಗ್ಯ ಬೇಕಾಗಿಲ್ಲ ಸರ್. ಇವರಾದ್ರೂ ಇದಕ್ಕೆ ಮಾಡ್ಕೊಂಡಿರೋದು. ಇವರು ಬಿಟ್ಟಿ ಭಾಗ್ಯ ಯಾರಿಗೂ ಜನಗಳು ಬೇಕಾಗಿಲ್ಲ, ಸಾಕಾಗಿದೆ. ಇವ್ರು ನೋಡಿ ಚೇಂಜ್ ಆಗಬೇಕು, 100% ಆಗಬೇಕು ಸರ್. ಯಾವುದನ್ನ ಬರಲಿ ಬಡವ್ರಿಗೆ ಹೆಲ್ಪ್ ಆಗಬೇಕು ಸರ್. ನಮಗೆ ಇಲ್ಲೇನು ಗೊತ್ತಾ ಸರ್, ಈ ಬೀದಿ ಪಾದಿ ವ್ಯಾಪಾರವ್ರಿಗೆ ಇಲ್ಲಿ ನೋಡಿ, ನಾವು ನಮಗೆ ಗಂಡದಿರು ಇರಲ್ಲ, ಸರಿಯಾಗಿರಲ್ಲ, ಗಾಡಿ ತಳ್ಳೋಕ್ಕಾಗಲ್ಲ. ನಮಗಿಲ್ಲೇ ಪರ್ಮನೆಂಟಾಗಿ ಒಂದು ಇದಕ್ಕೆ ಕೊಡಬೇಕು. ಬೀದಿ ಪಾದೆಯವ್ರಿಗೂ ತೊಂದರೆ ಕೊಡಬಾರ್ದು, ಒಳ್ಳೇದು ಮಾಡಬೇಕು. ಯಾವುದು ಕಾಂಗ್ರೆಸ್ ಬರಲಿ, BJP ಬರಲಿ, ಅವ್ರು ಯಾರನ್ನ ನಿಂತ್ಕೊಳ್ಳಿ, ಬಡವ್ರಿಗೆ ಒಳ್ಳೇದು ಮಾಡಲಿ ಸರ್. ಅದು ನಾವು ಹೇಳೋಕ್ಕಾಗಲ್ಲ. ಬದಲಾದ್ರೂ ಇವರು ಸಿದ್ದರಾಮಯ್ಯವ್ರ ಪಾಪ ಬಡವ್ರಿಗೆಲ್ಲ ಅಕ್ಕಿ ಅದು ಇದು ಕೊಡ್ತಾವ್ರೆ, ದುಡ್ಡು ಕೊಡ್ತಾವ್ರೆ. ವಯಸ್ಸಾದವ್ರು ಫ್ರೀ ಬಸ್ ಬಿಟ್ಟವ್ರೆ.
ಯಾರನ್ನ ಬರಲಿ ಬಡವ್ರಿಗೆ ಹೆಲ್ಪ್ ಮಾಡ್ಬೇಕು ಸರ್. ನಿಮ್ಗೆ 5 ಗ್ಯಾರಂಟಿ ಎಲ್ಲ ಕ್ಲಿಯರಾಗಿ ಬರ್ತಾ ಇದೆಯಾ, ಬಂದಿದೆಯಾ? ನಮಗೆ ಬಂದಿಲ್ಲ, ನಾವು ಮಾಡ್ಕೊಂಡಿಲ್ಲ ಸರ್. ಇಲ್ಲ ಸರ್, ನಮ್ಮ ಅತ್ತೆಯವ್ರಿಗೆ ಬಂದಿದ್ದಾರೆ, ಮಾಡಿಸಿದ್ದಾರೆ. ಅವ್ರಿಗೆ ಬಂದಿಲ್ಲ ಸರ್. ಮನೆಗೆ ಒಬ್ಬರು ಬರ್ತಾ ಇದೆಯಾ? ಹಾಂ, ಬರ್ತಾ ಇತ್ತು ಮೊದಲು. ಈಗ ಒಂದು ವರ್ಷದಿಂದ ಏನೂ ಬಂದಿಲ್ಲ. ಬಂದಿಲ್ಲ. ಚೇಂಜ್ ಆಗೋದು ಬೇಡವಾ, ಚೇಂಜ್ ಆಗಬೇಕಾ? ಅದು ಅವರು ಎಲ್ಲ ಬಡವ್ರಿಗೆ ಹೆಲ್ಪ್ ಮಾಡಿದ್ರೆ ಅದು ಚೇಂಜ್ ಆಗೋದೇನು ಬೇಕಾಗಿಲ್ಲ ಸರ್. ಅದು ಯಾರನ್ನಾಗಲಿ BJP ಆಗಲಿ ಕಾಂಗ್ರೆಸ್ ಆಗಲಿ ಬಡವ್ರಿಗೆ ಒಳ್ಳೇದು ಮಾಡೋಂಗಿದ್ರೆ ಬರಲಿ, ಯಾವುದಾದ್ರೂ ಬರಲಿ, ಪರವಾಗಿಲ್ಲ. ಅಂದರೆ ಒಳ್ಳೇದು ಮಾಡಬೇಕು. ಬೀದಿ ವ್ಯಾಪಾರವ್ರಿಗೆಲ್ಲ ತೊಂದರೆ ಮಾಡ್ತಾವ್ರೆ. ಈ ಅಂಗಡಿಗಳು ಮಾಡಿಕೊಂಡು ತರಕಾರಿ ಅಂಗಡಿಗಳು ವಿಪರೀತ ತೊಂದರೆ ಕೊಡ್ತಾರೆ ನಮಗೆ. ನೋಡಿ, ಇಲ್ಲಿ ವ್ಯಾಪಾರ ಮಾಡ್ಕೊಂಡು ನಾವು ತಳ್ಕೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ. ಗಂಡೀರು ಕುಡುಕ್ ನನ್ನ ಮಕ್ಕಳು ಅವ್ನು ಕಟ್ಕೊಂಡು ಏನು ಮಾಡೋಕ್ಕಾಗುತ್ತೆ? ವಯಸ್ಸಾದವ್ರು, ಹಾರ್ಟ್ ಪೇಷಂಟಲ್ಲಿ ಮನೇಲಿ ಇರ್ತಾರೆ. ನಮಗೆ ಇದಕ್ಕೇನ ಪರಿಹಾರ ಕೊಡಬೇಕು. DK ಶಿವಕುಮಾರ್ ಹೇಳಿದಾರಲ್ವ, ಕಾರ್ಡ್ ಕೊಟ್ಟಿದ್ದಾರೆ, ಗ್ಯಾರಂಟಿ ಕಾರ್ಡು ಅಂತ, ಇನ್ನೂ ಕೊಟ್ಟಿಲ್ಲ ಸರ್. ಅದು ಬಡವ್ರಿಗೆ ಹೆಲ್ಪ್ ಮಾಡಬೇಕು ಸರ್. ಅದು ಮಾಡಿದ್ರೆ ತುಂಬ ಒಳ್ಳೆಯದು. ಅದು ಕಾಂಗ್ರೆಸ್ಸನ್ನು ಬರಲಿ BJPಯನ್ನು ಬರಲಿ, ಅದು ಮಾಡಬೇಕು ಬಡವ್ರಿಗೆ. ರಸ್ತೆ ವ್ಯಾಪಾರ ಮಾಡೋವ್ರಿಗೆ ತೊಂದರೆ ಕೊಡಬಾರ್ದು ಸರ್, ಯಾರೇ ಆಗಲಿ. JDS BJP ಎರಡೂ ಒಂದಾದರೆ ಸರ್ಕಾರ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರೆ ಅಂತೆಲ್ಲ ಬಸ್ಸು ಫ್ರೀ ಬಿಟ್ಟಿರೋದ್ರಿಂದ ಲೇಡೀಸವರು ತುಂಬ ಪ್ರಾಬ್ಲಮ್ ಆಗಿದೆ ಎಲ್ಲ ಕಡೆ. ಸರ್ಕಾರ ಸಾಲದಲ್ಲೇ ಇದೆ, ಅದರಿಂದ ತುಂಬ ಕಷ್ಟ. BJP ಅವ್ರು ಬಂದೇನೆ ಆಸ್ಪತ್ರೆ ಫ್ರೀ ಮಾಡಲಿ, ಮತ್ತು ಕಾಲೇಜು ಫ್ರೀ ಮಾಡಲಿ, ಎಲ್ಲ ಮಾಡಲಿ. ಬೇರೆ ಇದೆಲ್ಲ ಬಂದ್ ಮಾಡಲಿ, ಬಸ್ ಒಂದು ಬಂದ್ ಮಾಡಲಿ ಸಾಕು. ಇನ್ನು ಮಿಕ್ಕಿದೆಲ್ಲ ಮಾಡಿದ್ರು ಆಸ್ಪತ್ರೆ ಮೇನ್ ಆಸ್ಪತ್ರೆ ಮಾಡಲಿ. ಆಮೇಲೆ ಕಾಲೇಜು, ಮಕ್ಕಳ ಸ್ಕೂಲು ಇವೆಲ್ಲ ಒಂದು ಮಾಡಿದ್ರೆ, ಫ್ರೀ ಮಾಡಿದ್ರೆ ಏನೋ ಉಪಯೋಗ ಆಗುತ್ತೆ. ಇವ್ರು ಏನೋ ಒಂದು ಮಾಡ್ಕೊಂಡು ಇವರೇನೋ ಒಂದು ಆಗುತ್ತಾ? ನಾನು CM ಆಗಿ ವರ್ಷದಿಂದ ಮಾಡ್ತಾನೆ ಅವರೇ, ಅದಾಗುತ್ತಾ? BBMP ಎಲೆಕ್ಷನ್ ಮಾಡಲ್ಲ ಅವರು. ಇನ್ನೂ 5 ವರ್ಷ ಹೋದರೂ ಮಾಡಲ್ಲ, ಈ ಸರ್ಕಾರ ಹೋದರೂ ಮಾಡಲ್ಲ. ಯಾಕೆ ಮಾಡಲ್ಲ? ದುಡ್ಡೆಲ್ಲ ಅವರೇ ತಿನ್ನಬೇಕು, ಇದು ಮಾಡಬೇಕು. ಇಲ್ಲಿ MLA ರಾಜಾಜಿನಗರ ಕ್ಷೇತ್ರದ MLA ಏನಕ್ಕೂ ಪ್ರಯೋಜನ ಇಲ್ಲ, ಏನೂ ಮಾಡಲ್ಲ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.